ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಚಾನಲ್. ಇದು ನಾನು ವಾಯ್ಸ್ ಓವರ್ ಬೆಳಗ್ಗೆ ಕೊಡ್ತಾ ಇರೋದ್ರಿಂದ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಏನಪ್ಪ ಇದು ರಾತ್ರಿ ತೋರಿಸ್ಬಿಟ್ಟು ಗುಡ್ ಮಾರ್ನಿಂಗ್ ಹೇಳ್ತಾರೆ ಅಂತ ಅಂದ್ಕೋಬೇಡಿ. ನಾವು ಕಡೆ ಕಾರ್ತಿಕ್ ಸೋಮವಾರ ನೆನ್ನೆ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಬೇಗ ಅಪ್ಲೋಡ್ ಮಾಡಬೇಕು ಅಂತೇಳಿ ನೀವೆಲ್ಲ ನೋಡಲಿ, ನಿಮಗೂ ಕೂಡ ನಮ್ಮೂರು ನೆಲಮಂಗಲದಲ್ಲಿ ಯಾವ ಥರ ಕಡೆ ಕಾರ್ತಿಕ್ ಸೋಮವಾರ ಆಚರಿಸ್ತೀವಿ, ನಾವು ಕೂಡ ಎಲ್ಲೆಲ್ಲಿ ಹೋಗ್ಬಿಟ್ಟು ಬರ್ತೀವಿ ಅನ್ನೋದು ಗೊತ್ತಾಗಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇನೆ. ನಾನು ನಮ್ಮಮ್ಮ ಮತ್ತು ನಮ್ಮ ಮಗ 3 ಜನ ಹೋಗಿದ್ವಿ. ನನ್ನ ಮಗಳನ್ನ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ರು. ಇಬ್ಬರು ಒಂದೇ ಸತಿ ಗಾಡೀಲಿ ಓಡಾಡೋಕ್ಕಾಗಲ್ವಲ್ಲ, ಸೊ ಅದಕ್ಕೋಸ್ಕರ ನಾನು ನಮ್ಮೂರು ನೆಲಮಂಗಲದಲ್ಲಿರೋ ಗ್ರಾಮ ದೇವತೆ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಶಿವನ ದೇವಸ್ಥಾನಗಳಿಗೆ ಹೋಗಿ ಬರೋದು. ಕಡೆ ಕಾರ್ತಿಕ್ ಸೋಮವಾರ ಶಿವನ ದೇವಸ್ಥಾನದಲ್ಲಿ ಎಲ್ಲ ಕಡೆ ಹೋಗಿ ಬಂದರೆ ಒಂಥರ ಮನಸ್ಸಿಗೂ ಕೂಡ ಸಮಾಧಾನ, ಒಂಥರ ಖುಷಿ ಆಗುತ್ತಲ್ವ. ಸೊ ಇದು ನಾನು ಮದುವೆಗೆ ಮುಂಚೆ ಆವಾಗಿಂದ ಚಿಕ್ಕ ಹುಡುಗಿಯಿಂದ ನಮ್ಮ ಅಮ್ಮವರೆಲ್ಲ ಕರ್ಕೊಂಡು ಹೋಗೋರು. ಆವಾಗ ಚಿಕ್ಕ ಹುಡುಗಿಲಿ ಏನು ಅಂತಂದರೆ ಕಡೆ ಕಾರ್ತಿಕ್ ಸೋಮವಾರದಲ್ಲಿ ಅವಾಗೆಲ್ಲ ಚಿಕ್ಕ ಮಕ್ಕಳು, ನಾವು ಸ್ಕೂಲ್ಗೆ ಹೋಗೋ ಮಕ್ಕಳು, ಅವಾಗೆಲ್ಲ ಒಂದೊಂದು ಕವರ್ ತೊಗೊಂಡೋಗೋದು, ಎಲ್ಲ ಕಡೆ ಕಡಲೆಪುರಿ ಕೊಡ್ತಾರೆ ಅನ್ನೋ ಖುಷಿಗೆ ಹೋಗ್ತಾಯಿದ್ವಿ. ಇವಾಗ ಸ್ವಲ್ಪ ಬುದ್ಧಿ ಬಂದಮೇಲೆ ಚೆನ್ನಾಗಿ ಮಕ್ಕಳಿಗೆಲ್ಲ ಅವಾಗ ತಿನ್ನೋಕೆ ಆಸೆ, ಅದು ಇದು ಕೊಡ್ತಾರೆ, ಆ ದೇವಸ್ಥಾನ ಈ ದೇವಸ್ಥಾನ ಎಲ್ಲ ಕಡೆ ಓಡಾಡ್ಬೋದು. ಯಾವಾಗಲೂ ನಾವು ಓಡಾಡೋದು ಒಂದೇ ದೇವಸ್ಥಾನ ಆಗಿರುತ್ತೆ, ಇಲ್ಲ 2 ದೇವಸ್ಥಾನ ಓಡಾಡ್ತೀವಿ. ಈ ಥರ ನೆಲಮಂಗಲ ಜಾಸ್ತಿ ದೇವಸ್ಥಾನ ಹೋಗೋದೇ ನಾವು ಈ ಟೈಮಲ್ಲಿ. ಸರಿ ಅಂತಂದ್ಬಿಟ್ಟು ಮಾರಮ್ಮನ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಮಸ್ಕಾರ ಮಾಡಿಕೊಂಡು ಐನೋರು ಕೂಡ ನಮಗೆ ಪರಿಚಯ ಇರೋದ್ರಿಂದ ಅವರು ಕಂಡುಹಿಡಿದ್ರು, ನಿಮ್ಮದೊಂದು ಚಾನಲ್ ಇದೆ ಅಲ್ವಾ ಅಂತ ಎಲ್ಲ ಹೇಳಿದ್ರು. ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತೆಲ್ಲ ಕೇಳಿದ್ರು. ಪ್ಲೀಸ್ ನಾನು ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಬೇಗ 1K ಸಬ್ಸ್ಕ್ರೈಬರ್ ಮಾಡಿಕೊಡಿ, ಅದೊಂದು ಕೇಳ್ಕೊತೀನಿ. ನಿಮ್ಮ ಹತ್ರ ರಿಕ್ವೆಸ್ಟ್ ಕೂಡ ಇವತ್ತು ಕಡೆ ಕಾರ್ತಿಕ್ ಸೋಮವಾರದಿಂದ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಅದೊಂದು ಮಾಡಿಕೊಡಿ. ಅದಾದಮೇಲೆ ಈ ಥರ ಕಡಲೆಪುರಿ ಎಲ್ಲ ಕೊಟ್ಟರು. ನನಗೆ ಅವರು ಹುಡ್ಗ ಕೊಡ್ತಾ ಇರೋರು ನಮ್ಮ ಅಂಗಡೀಲಿ ಫಸ್ಟು ಕೆಲಸ ಮಾಡಿದ್ದು ಹುಡ್ಗ ಇವರು, ಇವಾಗ ಹಸ್ಬೆಂಡ್ ಅಂಗಡೀಲಿ. ಸರಿ ನಾನು ನೋಡ್ಬಿಟ್ಟು 2 ಸತಿ ಹಾಕ್ಕೊಟ್ರು. ನನ್ನ ಮಗಂಗೆ ನೋಡಿ ಅವ್ರಿಗೂ 2 ಸತಿ ಹಾಕಿದ್ರು. ನಮ್ಮಮ್ಮ ಎಲ್ಲರಿಗೂ 2 ಸತಿನೇ, ನಾನು ಒಂದು ಸತಿ ಎಕ್ಸ್ಟ್ರಾ ಹಾಕಿದ್ರು ನನ್ನ ನೋಡಿ. ಅದಾದಮೇಲೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ, ಇದೇ ಮಾರಮ್ಮನ ದೇವಸ್ಥಾನ. ಯಾವುದೇ ತಾಯಂದಿರು ಮಕ್ಕಳಿರೋ ಅಂಥವ್ರಾದರೆ ಮಾರಮ್ಮ ತಾಯಿ ನಿಮ್ಮೂರಲ್ಲಿ ಯಾವುದಿದೆಯೋ ಮಾರಮ್ಮ ತಾಯಿಗೆ ಹೋಗಿ ಒಂದು ಸ್ವಲ್ಪ ಮೊಸರು ಇಲ್ಲ ಮೊಸರನ್ನ ಒಂದು ಪೂಜೆ ಮಾಡ್ಕೊಂಬರೋದ್ರಿಂದ ನಮ್ಮ ಮಕ್ಳಿಗೆ ಏನೇ ಆಗಲಿ, ಅಮ್ಮ ಆಗಲಿ ಮತ್ತು ಜ್ವರ ಬಂದಿರೋದಾಗಲಿ, ಈ ಥರ ಏನಾದರೂ ಆಗುತ್ತಲ್ವ, ತಾಯಿ ನಿನ್ನ ಹೊಟ್ಟೆ ತಂಪಾಗಿಲ್ಲಮ್ಮ ಅಂದ್ಬಿಟ್ಟು ಅಂದ್ಕೊಂಡು ಮೊಸರು ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಬರೋದು. ಮೊಸರು ತಂಪಲ್ವಾ, ಸೊ ಆ ಥರ ಏನು ನನ್ನ ಮಕ್ಳಿಗೆ ತೊಂದರೆ ಆಗ್ದಂಗೆ ಆರೋಗ್ಯವಾಗಿರಲಿ ಅಂತ ಕೇಳ್ಕೊಂಬರೋದು. ನಮ್ಮಮ್ಮ ನನಗೆ ಅವಾಗ ಏನಾನ ಹೆಚ್ಚು ಕಮ್ಮಿ ಆದರೆ, ಹುಷಾರಿಲ್ದಂಗೆ ಆದರೆ ಕರ್ಕೊಂಡೋಗಿ ಪೂಜೆ ಮಾಡ್ಕೊಂಬರೋರು. ಸೊ ಅದೇ ನಮಗೂ ಕೂಡ ರೂಢಿ ಬಂದಿದೆ. ನನ್ನ ಮಗನಿಗೆ ಏನಾನ ಅಲರ್ಜಿ ಥರ ಆದರೆ, ಇಲ್ಲಾಂದರೆ ಅಮ್ಮ ಥರ ಏನಾನ ಸಣ್ಣ ಸಣ್ಣ ಗುಳ್ಳೆ ಕಾಣಿಸಿದ್ರೆ, ಆ ಥರ ನನ್ನ ಮಗನ ಸೂಕ್ಷ್ಮ ಬಾಡಿ. ಸೊ ಅದಕ್ಕೋಸ್ಕರ ಆವಾಗಿಂದ ನಾನು ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ಅದು ಏನಾದರೂ ಅನಿಸಿದ್ರೆ ಫಸ್ಟ್ ಹೋಗಿ ಮಾರಮ್ಮ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಬಂದರೆ ಅದೊಂಥರ ಖುಷಿ ಸಮಾಧಾನ ಅಷ್ಟೇನೆ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಆ ದೇವಸ್ಥಾನದಲ್ಲಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ದೀಪಗಳೆಲ್ಲ ಹಚ್ಚೋಕ್ಕೆ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಅದು ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ ಅಂದ್ಕೊಂಡು ನೆಕ್ಸ್ಟು ಕೈ ಮುಕ್ಕೊಂಡು ಅಲ್ಲೂ ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ದೇವಸ್ಥಾನ ಅದು, ಅಲ್ಲಿ ಮುಗಿಸ್ಕೊಂಡು ಸೀದಾ ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದ್ವಿ. ವಾಯ್ಸ್ ಓವರ್ ಕೊಡಬೇಕಾದ್ರೆ ಒಂದೇ ಸಮ ಮಾತಾಡ್ತಾ ಇರ್ತೀವಲ್ಲ, ಉಸಿರಾಡೋಕ್ಕೆ ಒಂಥರ ಗ್ಯಾಪ್ ಸಿಗೋಲ್ಲ. ಅದಾದಮೇಲೆ ಇಲ್ಲಿ ಕೂಡ ಅಷ್ಟೇ ನಾಗರಕಲ್ಲಿದೆ. ಇದು 3ನೇ ದೇವಸ್ಥಾನ. ಫಸ್ಟ್ ದೇವಸ್ಥಾನ ಮಾರಮ್ಮಂದು, ಇನ್ನೊಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಅಲ್ಲಿಂದ ನೆಕ್ಸ್ಟ್ ಬಂದರೆ ಇಲ್ಲಿ ರಾಮನ ದೇವಸ್ಥಾನ, ಜೈ ಮಾರುತಿ ಮತ್ತು ರಾಮನ ದೇವಸ್ಥಾನ ಕೂಡ ಇದೆ ಒಳಗಡೆ. ಅದಾದಮೇಲೆ ಪಕ್ಕದಲ್ಲೇ ಬಂದರೆ ತೋರಿಸ್ತೀನಿ ರೀ, ಅದು ದೇವಸ್ಥಾನ ತುಂಬ ಹಳೆ ಕಾಲದ ದೇವಸ್ಥಾನಗಳಿವೆಲ್ಲನೂ. ನಾನು ಹುಟ್ಟೋಕ್ಕೆ ಮುಂಚೆಯಿಂದ ಇದೆ, ಆವಾಗಿಂದ ನಾನು ನಮ್ಮಮ್ಮವರೆಲ್ಲ ಹೇಳ್ಕೊಂಬರ್ತಾ ಇರೋದು ಇದೆಲ್ಲ. ನಿಮಗೆ ಕಟ್ಟಡ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ವರ್ಷ ಹಳೇದು ಅನ್ನೋ ಥರ. ಅಲ್ಲಿ ಆಲ್ರೆಡಿ ಆಗ ತಾನೇ ಜಸ್ಟ್ ಪೂಜೆ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಹೋಗಿದ್ರು, ನಾವು ಒಳಗೆ ಎಂಟ್ರಿ ಆಗಬೇಕಾದ್ರೆ. ಅದಾದಮೇಲೆ ನಾವು ನಾವು ಬರೋ ಅಷ್ಟೊತ್ತಿಗೆ ಅವರು ಹೊರಟರು. ನಾವು ಬಂದು ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡಿಕೊಂಡು ನಾವು ಕೂಡ ಆಚೆ ಬಂದ್ವಿ. ಓಕೆ, ಸಾರಿ, ಈಗೊಂದು ಕಾಲ್ ಬಂದಿತ್ತು. ಕಾಲ್ ರಿಸೀವ್ ಮಾಡಿ ಮಾತಾಡಿ ಕಟ್ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಗ್ಯಾಪ್ ಆಯಿತು. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ದೇವಸ್ಥಾನದ ಆಚೆಗಡೆ ಇದು, ಸ್ವಲ್ಪ ಲೈಟಿಂಗ್ ಇಲ್ಲ ಇಲ್ಲಿ. ನೆಕ್ಸ್ಟು ಈ ದೇವಸ್ಥಾನಕ್ಕೆ ಬರ್ತೀವಿ, ಮುಂದೆಗಡೆ ಇದೆಯಲ್ವ ಆ ದೇವಸ್ಥಾನಕ್ಕೆ ಹೋಗ್ತಾ ನಾನು ಗಾಡಿ ನೋಡಿ ಅಲ್ಲೇ ಪಾರ್ಕ್ ಮಾಡಿದ್ದೀನಿ. ಇದು ಕೂಡ ಹಳೆ ಕಾಲದ ದೇವಸ್ಥಾನನೇ. ಆಚೆ ಬಂದು ತೋರಿಸ್ತೀನಿ ರೀ ಹೆಸರು, ನಾನು ಮರ್ತೋಗ್ಬಿಟ್ಟೆ ಸ್ವಲ್ಪ, ಅದು ಮಿಸ್ ಆಗೋಗಿದೆ, ಸಾರಿ ಕ್ಲಿಪ್ಪಿಂಗ್. ಅದಾದಮೇಲೆ ನೆಕ್ಸ್ಟ್ ಬಂದ್ವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಒಂದೊಂದು ದೇವಸ್ಥಾನ ಸಿಗುತ್ತೆ. ನಾವು ಈ ಟೈಮಲ್ಲಿ ಮಾತ್ರ ಆಲ್ಮೋಸ್ಟು ದೇವಸ್ಥಾನ ಕವರ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ನಾನು. ಇದೊಂದು ರಾಘವೇಂದ್ರ ಸ್ವಾಮಿ, ನಾನು ರೇರ್ ಈ ಕಡೆ ಬರೋದೇ ಇಲ್ಲ. ಇಲ್ಲೊಂದು ದೇವಸ್ಥಾನಕ್ಕೆ ಬಂದ್ವಿ.
ಶಿವನ ದೇವಸ್ಥಾನ ಅಂತಲ್ಲ, ನಾವು ಪ್ರತ್ಯೇಕವಾಗಿ ಶಿವಂದೇ ಬರಬೇಕು ಅನ್ನೋದೇನಲ್ಲ. ನಾನು ಬರ್ತಾ ಬರ್ತಾ ಆನ್ ದ ವೇಯಲ್ಲಿ ಯಾವ್ದ್ಯಾವ್ದು ಸಿಗುತ್ತೋ ಎಲ್ಲ ದೇವಸ್ಥಾನಕ್ಕೂ ಬರ್ತೀನಿ. ಇದಾದಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಕೂಡ ಜಾಸ್ತಿ ಪೂಜೆಗಳೆಲ್ಲ ಈ ನಡುವೆ ನಡೀತಾ ಇದೆ. ಮೊದಲು ಅಷ್ಟು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಇಲ್ಲಿ ಪೂಜೆ ನಡೆಯೋದೆಲ್ಲ, ಯಾಕೆಂದರೆ ಇದು ನಮ್ಮ ಮನೆಯಿಂದ ತುಂಬ ಫಾರಲ್ಲಿದೆ, ದೂರದಲ್ಲಿದೆ. ಸೊ ಅದಕ್ಕೋಸ್ಕರ ಆದಷ್ಟು ನನ್ನ ಕೈಲಿ ಆಗಿರೋದೆಲ್ಲ ನಾನು ಕವರ್ ಮಾಡ್ಕೊಂಡಿದ್ದೀನಿ. ನನ್ನ ವಿಡಿಯೋ ನೋಡಿ ನಿಮ್ಗೇನಾನ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿತಿದ್ದೀರಾ, ಪ್ಲೀಸ್ ಒಂಚೂರು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಲ್ಲಿರೋ ಪುಟಾಣಿ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಎಲ್ಲ ವೀಡಿಯೋಸು ನಾನು ಹಾಕಿದ ತಕ್ಷಣ ನಿಮಗೆ ಬರುತ್ತೆ. ಅದೊಂದೇ ನಾನು ಕೇಳ್ಕೊಳೋದು. ಏಕೆ ಅಂತಂದರೆ ನಮಗೂ ಸಬ್ಸ್ಕ್ರೈಬ್ ಆಗ್ತಾಯಿದ್ರೆ ನಮಗೂ ಖುಷಿ ಆಗುತ್ತೆ. ಏನಾದರೂ ಬೇಗ ಮಾಡೋಣ, ಯಾವುದಾದ್ರೂ ವಿಡಿಯೋ ಮಾಡೋಣ ಅಂತ ಖುಷಿ ಬರುತ್ತೆ. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ವ, ಗುರುವಾರ ದಿನ ಯಾವಾಗಾದರೂ ಬರಬೇಕು ಈ ದೇವಸ್ಥಾನಕ್ಕೆ ಅಂದ್ಕೊತಾ ಇದ್ದೀನಿ. ಬಟ್ ಆದರೆ ಟೈಮಿಂಗ್ಸ್ ನಂಗೆ ಸೆಟ್ ಆಗ್ತಾಯಿಲ್ಲ. ನನ್ನ ಮಗಳು ಕೂಡ ನೋಡ್ತಾ ಇದ್ದೀರಲ್ವ, ಇದು 25ನೇ ತಾರೀಕು ನಾನು ಕಡೆ ಕಾರ್ತಿಕ್ ಸೋಮವಾರ ದಿನ ಬಂದಿದ್ದು. ಈ ದೇವಸ್ಥಾನದಲ್ಲಿ ಸಣ್ಣದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ದೇವಸ್ಥಾನ ಇದು ಯಾವುದು ಅಂದರೆ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದು ಚೋಳರು ಕಾಲದ ದೇವಸ್ಥಾನ. ನಾನು ಒಂದು ಸತಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ನಂದು ಇದೇ ಚಾನಲಲ್ಲೇ ಇದೆ, ನೋಡ್ತಾ ಇರಿ. ಸ್ವಲ್ಪ ಸರ್ಚ್ ಮಾಡಿ ಸಿಕ್ಬಿಡುತ್ತೆ. ನಮ್ಮ ಅಜ್ಜಿ ಆವಾಗ ನಾವು ಚಿಕ್ಕ ಹುಡುಗರಿದ್ದಾಗೆಲ್ಲ ವಾಕಿಂಗ್ ಬರೋದು ನಮ್ಮ ಅಜ್ಜಿ. ಆ ಟೈಮಲ್ಲಿ ನಮ್ಮ ಅಜ್ಜಿ ಜೊತೆಗೆ ಬಂದು ನಾವು ರೂಢಿಯಾಗಿದ್ದೀವಿ ದೇವಸ್ಥಾನಕ್ಕೆ. ನಮ್ಗೆ ಅದು ಬಿಟ್ಟರೆ ಇನ್ನೇನೂ ಜ್ಞಾಪಕ ಇಲ್ಲ. ಈ ಮರ ನಾನು ಹುಟ್ಟೋಕ್ಕೆ ಮುಂಚೆಯಿಂದ ಇದೆ, ನಮ್ಮ ಅಜ್ಜಿ ಆ ಕಾಲದಿಂದ ಇದೆ ಈ ಮರ. ತುಂಬ ಒಳ್ಳೆಯದು. ಅದು ನೋಡ್ಬೇಕು, ಅದ್ರಲ್ಲಿ ಶಿವಲಿಂಗು ಇರೋ ಥರ ಹೂವು ಬಿಡುತ್ತೆ. ಆದರೆ ಯಾವುದೂ ಸಿಕ್ಕಲಿಲ್ಲ. ಅಲ್ಲಿದ್ದರೆ ಒಂದು ತೋರಿಸ್ತಾ ಇದೆ ನಿಮಗೆ. ನನ್ನ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಈ ಹೂವನ್ನು. ಈಗ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಮತ್ತು ಸೋಮವಾರ ಎಲ್ಲ ಪ್ರಸಾದ ಕೊಡ್ತಾರೆ ಬೆಳಗ್ಗೆ ಹೊತ್ತು. ಇಲ್ಲಿ ಪೂಜೆ ಮಾಡ್ತಾರಲ್ವ ಮಹಾಲಿಂಗೇಶ್ವರಕ್ಕೆ, ಅಭಿಷೇಕ ಪೂಜೆ ಎಲ್ಲ ಆದ ತಕ್ಷಣ ಪ್ರಸಾದ ಕೂಡ ಕೊಡ್ತಾರೆ. ಇಲ್ಲಿ ಈಶ್ವರನ ಬೇರೆ ಎಕ್ಸ್ಟ್ರಾ ಮಾಡಿದ್ದಾರೆ. ನಾನು ಬಂದಿರಲಿಲ್ಲ ಈ ನಡುವೆ. ಇದೊಂದು ನೋಡಿ ಖುಷಿ ಆಯಿತು. ಪರವಾಗಿಲ್ಲಪ್ಪ, ನಮ್ಮೂರಲ್ಲೆಲ್ಲ ಇದೆಲ್ಲ ನಾವೆಲ್ಲ ಬರದೇ ಮನೇಲೇ ಇದ್ದು ಒಂಥರ ಇದಾಗ್ಬಿಟ್ಟಿದ್ದೀವಿ, ಏನೂ ಗೊತ್ತಾಗ್ತಾನೆ ಇಲ್ವಲ್ಲ ಅನ್ನೋದು ಅನಿಸ್ತು. ಇಲ್ಲಿ ಈ ಥರ ಮಾತ್ರ ಕಡೆ ಕಾರ್ತಿಕ್ ಸೋಮವಾರ ದಿನ ದೀಪ ಹಚ್ಚೋದೆಲ್ಲ ಮಾಡ್ತಿರ್ತಾರೆ. ಇವತ್ತು ಮಾತ್ರ ಹೆವಿ ಗ್ರ್ಯಾಂಡಾಗಿ ಮಾಡ್ತಾರೆ. ಮಾಮೂಲಿ ಸೋಮವಾರ ಎಲ್ಲ ಮಾಮೂಲಿ ಒಂದು ಕಡೆ ಹಚ್ಚಿರ್ತಾರೆ. ಒಂದು ಕಡೆ ದೀಪಕ್ಕೆ ಅಂತಲೇ ಜಾಗ ಮಾಡಿದ್ದಾರೆ, ಅಲ್ಲಿ ಹಚ್ತಾರೆ. ಇವತ್ತು ಮಾತ್ರ ಎಕ್ಸ್ಟ್ರಾ ಟೇಬಲ್ಸ್ ಎಲ್ಲ ಹಾಕಿದ್ದಾರೆ ಅಷ್ಟೇನೆ. ಇಲ್ಲೂ ಕೂಡ ಪ್ರಸಾದ ಎಲ್ಲ ಇತ್ತು. ಪ್ರಸಾದ ಎಲ್ಲ ತೊಗೊಂಡು ನಾವು, ಪ್ರಸಾದ ಅಂದರೆ ಕಡಲೆಪುರಿ ಪ್ರಸಾದ, ಖಾರಪುರಿ, ಕಡಲೆಪುರಿ ಎಲ್ಲ ನೋಡಿ ಇದೇ ತೋರಿಸ್ತಾ ಇದ್ದೀನಿ ನೋಡಿ, ಖಾರಪುರಿ ಪ್ರಸಾದ. ಲೈಟಿಂಗ್ ಎಫೆಕ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ನೆಲಮಂಗಲದವರೇ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದು. ಆ ಅಂಕಲ್ ಕಾಣಿಸಿದ್ರೆ ನಮ್ಮ ಫ್ರೆಂಡ್ ಅವರ ಅಪ್ಪ ಅವರು ಕಾಣಿಸಿದ್ರೆ ನೋಡ್ಬೋದಾಯ್ತು. ನಾನು ಮಾತಾಡ್ಸಿದ್ರು ನಾನು ವಿಡಿಯೋ ತೆಕ್ಕೊಂಡೋದು ಮರ್ತುಬಿಟ್ಟೆ ಅವ್ರನ್ನ. ನೋಡ್ತಾ ಇದ್ದೀರಲ್ಲ ಎಷ್ಟು ಉದ್ದಕ್ಕೂ ಲೈಟ್ ಹಾಕಿದ್ದಾರೆ. ಲೈಟು ಮತ್ತು ಮೈಕ್ ಸೆಟ್ಟು ಎಲ್ಲ ಅವ್ರದ್ದೇ ನೆನ್ನೆ ಇದ್ದಿದ್ದು. ಫುಲ್ ಪ್ಯಾಕೇಜ್ ಥರ ತೊಗೊಂಡಿರ್ತಾರೆ. ನೋಡ್ತಾ ಇದ್ದೀರಾ, ಅಲ್ಲಿಂದ ಬಂದ್ವಿ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ. ಇದು ಶನಿಮಹಾತ್ಮ ಸ್ವಾಮಿ, ಎಲೆ ತೋಟದ ಶನಿಮಹಾತ್ಮ ಸ್ವಾಮಿ ಅಂತ ಹೇಳ್ತೀನಲ್ಲ, ಅದ್ರ ಹಿಂಭಾಗದಲ್ಲಿರೋ ನರಸಿಂಹಸ್ವಾಮಿ ದೇವಸ್ಥಾನ ಇದು. ಇಲ್ಲೂ ಒಂದು ಹೆಣ್ದೇವ್ರಿದೆ. ಇದು ಹೆಣ್ದೇವ್ರು ಯಾವುದು ಅಂತ ಸ್ವಲ್ಪ ಸಡನ್ನಾಗಿ ನನಗೆ ಫ್ಲ್ಯಾಶ್ ಆಗಲಿಲ್ಲ. ಲಕ್ಷ್ಮಿ ಇರ್ಬೋದಾ ಅಂತ ಅಂದ್ಕೊಂಡೆ. ಆದರೂ ಯಾವ ದೇವರಾದ್ರೂ ನಾವು ಕೈ ಮುಗಿತೀವಿ ಅಂದ್ಕೊಂಡು ಮುಂದೆ ಬಂದ್ವಿ. ನೋಡಿ ಇಲ್ಲೇ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ. ಐನೂರು ಕೂಡ ನಾನು ಇವನ್ನ ನೋಡಿ ಎಲ್ಲೋ ನೋಡಿದ್ದೀನಲ್ಲ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು, ಇವರು ದೇವಸ್ಥಾನದ ಐನೂರು ಅಂತಂತ. ನೆಲಮಂಗಲೆಲ್ಲ ಬರ್ತಿರ್ತಾರೆ, ನಮ್ಮ ಅಂಗಡಿಗೆಲ್ಲ ಬಂದಿದ್ದಾರೆ ಒಂದು 2-3 ಸತಿ. ಆಮೇಲೆ ಅನಿಸು ಇವನ್ನ ನೋಡ್ತಾ ಇದ್ರಲ್ಲ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಣ್ಣೆ ಅಲಂಕಾರ, ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿದ್ದಾರೆ. ಇವ್ರ ಫ್ಯಾಮಿಲಿಲೇ ನಡೆಸೋದು ಅಂತ ಅನಿಸುತ್ತೆ. ಅವರವರ ಮಕ್ಕಳೇ ಎಲ್ಲ ಪ್ರಸಾದ ಕೊಡೋದೇ ಆಗಲಿ, ಪ್ರತಿಯೊಂದು ಮಂಗಳಾರತಿ, ತೀರ್ಥ ಎಲ್ಲ ಹೂವು ಕೊಡೋದೆಲ್ಲ ಮಾಡ್ತಾಯಿದ್ದಿದ್ದು. ಚೆನ್ನಾಗಿತ್ತು ಒಂಥರ. ಇದು ದೇವಸ್ಥಾನ, ಇದು ಹಳೇದೇನೆ. ನೋಡ್ತಾ ಇದ್ದೀರಲ್ಲ, ಇದು ಒಂದು ದೇವ್ರ ತಾಯಿ ದೇವಸ್ಥಾನ. ಇಲ್ಲೂ ಕೂಡ ದೀಪ ಎಲ್ಲ ಹಚ್ಚಿದ್ರು. ನಾವು ಕೂಡ ಇಷ್ಟೊಂದು ದೀಪಗಳು ಹಚ್ಚಿದ್ವಿ. ನನಗೂ ಖುಷಿ ಆಯಿತು ಒಂಥರ. ಮತ್ತು ದೇವಸ್ಥಾನದ ಒಳಗಡೆ ಎಲ್ಲ ಬೆಚ್ಚಗೊಂಥರ ದೀಪದ ಇದಕ್ಕೆ ತುಂಬ ಬೆಚ್ಚಗಿತ್ತು. ಇಲ್ಲಿ ಟೊಮೆಟೊ ಬಾತ್, ರೈಸ್ ಬಾತ್ ಏನೋ ಕೊಟ್ಟರು. ಒಂದು ಸ್ವೀಟು ಲಾಡೋ ಕೂಡ ಕೊಟ್ಟರು. ನಾವು ತಿನ್ನೋಕ್ಕಾಗಲಿಲ್ಲ. ಸಡನ್ನಾಗಿ ಹಂಗೆ ಒಂದು ಕವರ್ ತೊಗೊಂಡೋಗಿದ್ವಿ. ಎಕ್ಸ್ಟ್ರಾ ಖಾರ ಪುರಿಗೆ ಅಂತ ತೊಗೊಂಡಿರ್ತೀವಲ್ವ, ಸೊ ಆ ಕವರೇ ಇತ್ತು. ಅದೇ ಕವರಲ್ಲಿ ಇಟ್ಕೊಂಡ್ವಿ. ನೆಕ್ಸ್ಟ್ ಮುಂದೆ ಬಂದ್ವಿ. ತಿನ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ, ಇಲ್ಲ ಜಾಸ್ತಿ ಕತ್ಲಾಗ್ಬಿಟ್ರೆ ಸ್ವಲ್ಪ ಮನೆಗೆ ಹೋಗೋದೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ಹಾಗೆ ಬಂದ್ವಿ. ಇಲ್ಲಿ ಬಂದ್ವಿ ಮುಂದೆಗಡೆ. ನೋಡ್ತಾ ಇದ್ರಲ್ವ, ಇದು ಕೆಂಪಮ್ಮ ಸಮುದಾಯ ಭವನ. ಇದು ಅಲ್ಲೇ ಮುಂದೆಗಡೆ ಬಂದರೆ ಇಲ್ಲೇ ತೋಟದ ಶ್ರೀನಿವಾತ್ಮ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿ ನೋಡ್ತಾ ಇದ್ದೀರಾ, ಸಾಲದ್ದಕ್ಕೂ ದೀಪಗಳೆಲ್ಲ ಹಚ್ಚಿದ್ದಾರೆ. ನಾವು ಎಷ್ಟೊಂದು ದೀಪಗಳು ಹಚ್ಚೋ ಟೈಮಲ್ಲಿ ಇರಲಿಲ್ಲ. ಆರೋಗ್ಯ ದೀಪ ಎಲ್ಲ ಹಂಗೂ ಎಣ್ಣೆ ಎಲ್ಲ ಹಾಕ್ತಾಯಿದ್ರು ಒಬ್ಬರು ಆ ಕಡೆ ಲೇಡೀಸು. ಹಂಗೆ ನಾವು ಬತ್ತಿ ಎಲ್ಲ ಸರಿ ಮಾಡಿ ದೀಪಗಳು ಎಷ್ಟೊಂದು ಕ್ಯಾಂಡಲ್ಸ್ ಎಲ್ಲ ಅಲ್ಲೇ ಇಟ್ಟಿದ್ರು, ಬೇಕಿದ್ರೆ ಹಚ್ಬೋದು ಅಂತೇಳಿ ಎಷ್ಟೊಂದು ನಾವು ಹಚ್ತಾ ಇದ್ದೋ ಕೂಡ. ಅಲ್ಲಿಂದ ಮುಂದೆ ಲೈನ್ ಕೂಡ ಮುಂದೆ ಹೋಗ್ತಾಯಿತ್ತು.
ಸರಿ ಅಂತೇಳಿ ನಾವು ಮುಂದೆ ಹೋಗಿ ಇಲ್ಲಿ ವೀರಭದ್ರ ಸ್ವಾಮಿ, ಗಣೇಶ ಮತ್ತು ಆಂಜನೇಯ ಸ್ವಾಮಿ ಎಂಟ್ರಿಲೇ ಇದೆ. ಅಲ್ಲಾದಮೇಲೆ ಇನ್ನೊಂಚೂರು ಮುಂದಕ್ಕೆ ಹೋದರೆ ಈ ಥರ ಸೂರ್ಯ ದೇವಂದು ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಈ ಥರ ಮಾಡಿದ್ದಾರೆ. ಅದರೊಳಗಡೆ ಕೆಂಪಮ್ಮ ತಾಯಿ, ಶನಿಮಹಾತ್ಮ ಸ್ವಾಮಿ, ಇನ್ನೊಂದು ಹೆಣ್ಣು ದೇವ್ರು ಕೂಡ ಇದೆ. 3 ದೇವರಿದೆ ಇಲ್ಲಿ. ಒಟ್ಟಿನಲ್ಲಿ ಇಲ್ಲಿ ಜನ ಜಾಸ್ತಿ, ಲೈನ್ ಜಾಸ್ತಿ, ಮತ್ತು ಊಟ ಕೂಡ ಇದೆ ಇಲ್ಲಿ. ಅದಕ್ಕೋಸ್ಕರ ಊಟ ಇರೋದರಿಂದ ಅನ್ನೋದಕ್ಕಿಂತನೂ ಮತ್ತು ಭಕ್ತಿ ಈ ದೇವಸ್ಥಾನದಲ್ಲಿ ಏನೋ ಅಂದ್ಕೊಂಡ್ರೆ ಮಾಡಿದ್ರೆ, ಒಟ್ಟಿನಲ್ಲಿ ನಾನು ಹೋಗಿದ್ದ ದೇವಸ್ಥಾನದಲ್ಲೆಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ. ವೀರಭದ್ರ ಸ್ವಾಮಿ ದೇವಸ್ಥಾನ, ಮಾರಮ್ಮ ತಾಯಿ ದೇವಸ್ಥಾನ, ಈ ಕೆಂಪಮ್ಮ ತಾಯಿ ದೇವಸ್ಥಾನ, ಮತ್ತು ಜಾಸ್ತಿ ನಾನು ಹೋಗಲ್ವಲ್ಲ ಆ ದೇವಸ್ಥಾನ ಎಲ್ಲ ನಂಗೆ ಅಷ್ಟು ಏನೂ ಅಂದ್ಕೊಂಡಿಲ್ಲ. ನಾನು ಅಂದ್ಕೊಂಡಿರೋದೆಲ್ಲ ಈ ದೇವಸ್ಥಾನದಲ್ಲಿ ಈಡೇರಿದೆ. ಇಲ್ಲಿ ದ್ರಾಕ್ಷಿ ಮತ್ತು ತೋತಾಪುರಿನ ಮೇಲೆ ಅಲಂಕಾರ ಮಾಡಿದರು ಎಲೆಯಿಂದ. ನೋಡ್ತಾ ಇದ್ದೀರಲ್ಲ, ಇದು ಲೈಟಿಂಗ್ಸಿಂದ ಜಾಸ್ತಿ ಕಾಣ್ತಾ ಇಲ್ಲ. ಇದು ಹೆಣ್ಣು ಕೆಂಪಮ್ಮ ತಾಯಿ ದೇವಸ್ಥಾನ. ಅದು ಗರ್ಭಗುಡಿ ಒಳಗಡೆ ಈ ಥರ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಶನಿವಾರ, ಮಂಗಳವಾರ ಮತ್ತು ಯಾರಿಗಾದ್ರೂ ಕೆಟ್ಟ ದೃಷ್ಟಿ ಇರೋದು ಅದೆಲ್ಲನೂ ಏನೋ ಇರುತ್ತಲ್ವ, ಅದೆಲ್ಲ ಇಲ್ಲಿ ಬಿಡಿಸ್ತಾರೆ. ಇಂಥ ದಿನ ಬನ್ನಿ ಅಂತ ಹೇಳ್ತಾರೆ. ಅವತ್ತು ಕರೆದಿರ್ತಾರಲ್ವ, ಅವತ್ತು ಎಲ್ಲ ಇಲ್ಲೇ ನೀರು ಹಾಕೋದು, ಮಕ್ಕಳಾಗಿಲ್ಲ ಅಂದರೆ ಈ ಥರ ಎಲ್ಲ ಏನೇನೋ ಇದೆ ಸಮಥಿಂಗ್, ಅದೆಲ್ಲ ಮಾಡಿಸ್ಕೊಂಡು ನಮ್ಮ ಬಗ್ಗೆ ಶಾಸ್ತ್ರ ಕೇಳೋದು ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನಾನು ನೋಡಿರೋ ಪ್ರಕಾರ ಈ ಥರ ಇದೆ. ಮತ್ತು ಇಲ್ಲಿ ಉಂಡಿಗೆ ಕೊಡೋ ಕಾಣಿಕೆ ಆದರೂ ಮತ್ತು ಅನ್ನದಾನಕ್ಕೆ ಕೊಡೋವಂಥದ್ದು ಏನಾನ ಇದ್ದರೆ ಕೊಡಿ ಅಂತೆಲ್ಲ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಮುಂದೆ ಬರ್ತಾಯಿದ್ದು. ಇಲ್ಲೊಂದು ಗಣೇಶನ ವಿಗ್ರಹ ಇಟ್ಟಿದ್ದು, ಅದು ಕೂಡ ಇಷ್ಟ ಆಯಿತು ಅಂತ ಒಂದು ತೆಕ್ಕೊಂಡೆ. ಇಲ್ಲಿ ನವಗ್ರಹ ಸುತ್ತಕೊಂಡು ಈ ಕಡೆಯಿಂದ ಮುಂದೆ ಲಾಸ್ಟ್ಗೆ ಎಂಟ್ರಿಗೆ ಹೋಗ್ತಾಯಿದ್ದೀವಿ, ಆಚೆ ಕಡೆಗೆ ಎಕ್ಸಿಟ್ಗೆ. ನೋಡ್ತಾ ಇದ್ದೀರಲ್ಲ, ಎಲ್ಲಿ ನೋಡಿದ್ರು ಜನನೇ. ನಮಗಂತೂ ನನ್ನ ಮಗನ ಕರ್ಕೊಂಡು ಹೋಗ್ಬಿಟ್ಟು ತುಂಬ ಕಷ್ಟ ಆಗೋಯಿತು. ಯಾಕೆ ಅಂತಂದರೆ ಅವನು ಓಡೋಗ್ತಾನೆ, ಅವ್ನು ನಿಂತ್ಕೊಳಲ್ಲ. ನನ್ನ ಮಗಳಾದರೂ ಬುದ್ಧಿ ಕೇಳ್ತಾಳೆ, ಇವನಿಗೆ ಎಷ್ಟು ಇನ್ನೂ ಚಿಕ್ಕ ಹುಡುಗ ಅಲ್ವಾ. ಸೊ ಇಲ್ಲಿ ತೀರ್ಥ ಎಲ್ಲ ತೊಗೊಂಡು, ತೀರ್ಥ ಪ್ರಸಾದ ತೊಗೊಂಡು, ಹೂವು ತೊಗೊಂಡು ಮುಂದೆ ಹೋದ್ವಿ. ಮುಂದೆ ಹೋಗ್ತಾ ಇದ್ದಂಗೆ ಅಲ್ಲಿ ಅನ್ನದಾನ ಕೂಡ ಇತ್ತು. ಅಲ್ಲಿ ಅನ್ನದಾನದಲ್ಲಿ ಏನು ಅಂತಂದರೆ ನಾನು ವಿಡಿಯೋ ತೆಕ್ಕೊಳಕ್ಕಾಗಲಿಲ್ಲ. ಹಾಲಲ್ಲಿ ಕೂತಿರೋ ವಿಡಿಯೋ ಒಂದು ತೆಕ್ಕೊಂಡಿದ್ದೀನಿ. ಇಲ್ಲೊಂದು ರಂಗೋಲಿ ಹಾಕಿದ್ದು ಕೂಡ ಚೆನ್ನಾಗಿತ್ತು ನೋಡಿ. ಇದ್ರ ಮುಂದೆಗಡೆ ಒಂದು ಸ್ಟೆಪ್ ಇದೆಯಲ್ವ, ಇಲ್ಲೇ ಒಳಗಡೆ ಶನಿವಾರ ಮತ್ತು ಸೋಮವಾರ, ಮಂಗಳವಾರ ಎಲ್ಲ ಅನ್ನದಾನ ಅಲ್ಲೇ ಒಳಗಡೆ ನಡೆಯೋದು. ಇಲ್ಲಿಂದ ಇದು ಆಚೆ ಕಡೆ ಬರ್ತಿದ್ದೀವಿ ಎಕ್ಸಿಟ್ಗೆ ನಾವು. ನನ್ನ ಮಗ ನಾನು ದೀಪ ಹಚ್ಚಿಲ್ಲ ಅಂತನೋ ಏನೋ ಹಿಂಗೆ ಹೇಳ್ತಾ ಇದ್ದಾನೆ. ನನಗೆ ಕೊಟ್ಟಿಲ್ಲ ತೀರ್ಥ ಅಂತನೋ ಏನೋ ಇರ್ಬೋದು. ಇದೇ ಥರ ಏನೋ ಒಂದು ಕಡಲೆಪುರಿ ಕೊಡು ತಿಂತೀನಿ ಅಂತ ನಾವು ಕೊಡಲಿಲ್ಲ. ಸೊ ಅದಕ್ಕೆ ಅವ್ನು ಕಿರ್ಚ್ಕೊಂಡು ಹೇಳ್ತಾ ಇರೋದು. ಓಕೆ, ಚಪ್ಪಲಿ ಹಾಕ್ಕೊಂಡು ಇಲ್ಲಿಂದ ಇನ್ನು ಹೊರಟ್ವಿ ಮುಂದಕ್ಕೆ ಅಂದರೆ ಊಟದ ಹಾಲ್ಗೆ. ಹಂಗೆ ಹೋಗ್ತಿದ್ದಂಗೆ ಊಟ ಸಿಗುತ್ತೆ. ಇದು ಚೌಟ್ರಿ. ಈ ಚೌಟ್ರಿಲಿ ಮದುವೆ, ಸಣ್ಣ ಫಂಕ್ಷನ್ ಎಲ್ಲ ಮಾಡ್ಕೋಬೋದು. ತೀರಾ ದೊಡ್ಡದು, ತೀರಾ ಮೀಡಿಯಮ್ಮು ಅನ್ನೋ ಥರನೂ ಇಲ್ಲ. ಮಿಡ್ಲ್ ಕ್ಲಾಸ್ ಜನಗಳಿಗೆ ಚೆನ್ನಾಗಿದೆ ಚೌಟ್ರಿ. ಅಂತ ಹೈಟೆಕ್ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ ಒಂಥರ. ಈ ಥರ ಅನ್ನಪ್ರಸಾದ ಕೊಡೋಕ್ಕೆ ಆಗಲಿ, ದೇವಸ್ಥಾನದವ್ರದ್ದೇ ಚೌಟ್ರಿ ಆಗಿರೋದ್ರಿಂದ ಚೆನ್ನಾಗಿದೆ ಒಂಥರ. ಇಲ್ಲೇ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಾನು ಊಟ ತೋರ್ಸೋಕ್ಕಾಗಲಿಲ್ಲ, ಮೊಬೈಲ್ ತೆಗೆದ್ರೆ ನನ್ನ ಮಗ ಅವ್ನು ಕೊಡು ಅಂತಾನೆ ಅಂತೇಳಿ ಮಾಮೂಲಿ ಪಾಯಸ, ಅನ್ನ ಸಾರು, ಬಾತ್ ಇತ್ತು, ಎಲ್ಲ ತಿಂದ್ಕೊಂಡು ಹೊರಟುಬಿಟ್ವಿ. ಅಲ್ಲಾದಮೇಲೆ ಲಾಸ್ಟಲ್ಲಿ ಪೇಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ಇಲ್ಲಿ ಇದು ಶಹಾಯಿರಿ ಬಾರಿಸ್ತಾ ಇದ್ದಾರಲ್ವ, ಅದು ಕೂಡ ತುಂಬ ಇಷ್ಟ ಆಯಿತು ನನಗೆ.
ಓಕೆ, ನೋಡಿದ್ರಲ್ಲ ವೀರಗಾಸೆ. ಇವರ ತಂದೆಯವರು ಕೂಡ ಚಿಕ್ಕ ವಯಸ್ಸು, ನಾನು ಚಿಕ್ಕ ಹುಡುಗಿಯಿಂದನೂ ಮಾಡ್ತಾ ಇದ್ದಾರೆ ವೀರಗಾಸೆ. ಆದರೆ ಅವ್ರಿಗೆ ಕಾಲು ಇವಾಗ ಆಗದೆ ಇರೋದ್ರಿಂದ ಇವರ ಫ್ಯಾಮಿಲಿಯವರು ಇದನ್ನು ನೋಡ್ಕೊತಾ ಇದ್ದಾರೆ. ನೆಕ್ಸ್ಟು ವೀರಭದ್ರ ಸ್ವಾಮಿದು ತೇರು ಟ್ಯಾಕ್ಟ್ರಲ್ಲಿ ಕುಣಿಸಿದ್ರಲ್ವ, ಅದು ಕೂಡ ಬಂತು. ಇನ್ನು ಗರ್ಭಗುಡಿ ದೇವಸ್ಥಾನದ ಒಳಗಡೆ ತಗೊಳೋಕ್ಕೆ ಒಳಗಡೆ ಮಹಾಮಂಗಳಾರತಿ ಮಾಡಿ ಐನೂರು ಕೈಯಲ್ಲಿ ಮಾಡಿಸಿ ಮತ್ತು ವೀರಗಾಸೆ ಎಲ್ಲ ಕುಣಿದು ಅವ್ರನ್ನ ಡೊಳ್ಳು ಕುಣಿತ ಎಲ್ಲ ಸೌಂಡ್ ಎಫೆಕ್ಟಲ್ಲಿ ಕೊಟ್ಟು ದೇವ್ರನ್ನ ಒಳಗಡೆ ಕರ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಗರ್ಭಗುಡಿ ಒಳಗಡೆ ಹೇಗಿದೆ, ದೇವ್ರು ಬಂದಾಗ ಜನಗಳು ಜಾಸ್ತಿ ಆಗ್ತಾರೆ ಅಂತೇಳಿ ನಿಮಗೆ ತೋರ್ಸೋಕ್ಕೆ ಕಷ್ಟ ಆಗ್ಬೋದು ಅಂತೇಳಿ ಮೊದಲೇ ತೆಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ದೇವಸ್ಥಾನನೂ ಅಷ್ಟೇ ಕೂಡ ನನ್ನ ಮನಸಾರೆ ಕೇಳ್ಕೊಂಡಿದ್ದಾರೆ, ಎಷ್ಟೊಂದು ನೆರವೇರಿದೆ. ಸೊ ಇಲ್ಲೇ ಗಣೇಶ ಗೌರಿನೆಲ್ಲ ಕೂರಿಸ್ತಾರೆ. ನಾನು ಇದು ಮಾಡ್ಕೊತೀನಲ್ವ, ಗಣೇಶ ಗೌರಿ ಹಬ್ಬಕ್ಕೆ ಪೂಜೆ ಮಾಡಿದ್ದೀನಲ್ವ ಇದೇ ದೇವಸ್ಥಾನದಲ್ಲೇ. ಆ ಗೌರಮ್ಮನಲ್ಲಿ ನಾನು ಕೇಳ್ಕೊಂಡಿದ್ದು 6 ವರ್ಷ ನನಗೆ ಮಗು ಇರಲಿಲ್ಲ. ಸೊ 6 ವರ್ಷದಲ್ಲಿ ನಾನು ಕೇಳ್ಕೊಂಡಿದ್ದೆಲ್ಲ ನೆರವೇರಿದೆ. ನನಗೆ ಮಗು 6ನೇ ವರ್ಷದಲ್ಲಿ ಗಂಗಮ್ಮ ತಾಯಿ ಹತ್ರ ಇಲ್ಲೇ ಕುಣಿಸಿದ್ದು ನಾನು ಕೇಳ್ಕೊಂಡಾಗ 6ನೇ ವರ್ಷದಲ್ಲಿ ಯಾಕಮ್ಮ ನನಗೆ ಈ ಥರ ಮಾಡ್ತಾ ಇದೆಯಾ, ನನಗೆ ಮಗು ಇಲ್ಲ, ನಂಗೆ ಜನ ಎಲ್ಲ ಕೇಳ್ತಾ ಇದ್ದಾರೆ ಅಂತ ಕೇಳ್ಕೊಂಡಾಗ ತಾಯಿಗೆ ನನ್ನ ಕೂಗು ಕೇಳಿಸಿರ್ಬೋದು. ನೀವೇನೇ ಅಂದ್ಕೊಳ್ಳಿ, ಈ ವಿಡಿಯೋದಲ್ಲಿ ಏನು ಇದೆಲ್ಲ ಹೇಳ್ಕೊತಿದ್ದಾರೆ ಅಂತ. ಆದರೆ ಯಾಕೆ ಅಂತಂದರೆ ನೀವು ಅಷ್ಟೇ ದೇವ್ರ ಮೇಲೆ ಭಕ್ತಿ ಅನ್ನೋದಿದ್ದರೆ ದೇವ್ರು ನಮ್ಗೆ ಏನು ಬೇಕಾದರೂ ನೆರವೇರಿಸ್ತಾನೆ ಅನ್ನೋದಿದೆ ಕಾರಣ. ನಾನೇ ಎಕ್ಸಾಂಪಲ್, ಸರಿನಾ? ದೇವರಲ್ಲಿ ಭಕ್ತಿ ಒಂದು ಮೇನ್ ಇಂಪಾರ್ಟೆಂಟ್ ಇರಬೇಕು. ಓಕೆ, ನೋಡ್ತಾ ಇದ್ದೀರಲ್ಲ, ಈ ಥರ ನಮ್ಮೂರು ನೆಲಮಂಗಲದಲ್ಲಿ ನಾನು ಹೋಗಿರ್ತಕ್ಕಂಥ ದೇವಸ್ಥಾನಗಳೆಲ್ಲ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ. ನಿಮ್ಮ ಹತ್ರನೂ ಕೂಡ ನನ್ನ ಮನಸ್ಸಿಂದೆಲ್ಲ ಹೇಳ್ಕೊಂಡಿದ್ದೀನಿ. ನೀವು ಕೂಡ ನನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಂಗೇನಾನ ಇದ್ದರೆ ಕಮೆಂಟ್ ಮಾಡಿ. ಮತ್ತೆ ಸಿಗುವ ನಾಳೆ. ಬಾಯ್, ಟೇಕ್ ಕೇರ್.